ಶೋಧನೆ ಪಂಚರಗಳು ಬೇಕಾದಕ್ಕೆ ಸಾಕ್ಷಿ. ಈಗ ಅದು ಮಂದಿಯಲ್ಲಿ ಇಟ್ಟು ಇದನ್ನು ಇದು ಮಾಡುದು. ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ ಹೇಗೆ ಗೊತ್ತುಂಟಾ? ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇವಂದು 2-3 ವ್ಯಾನ್ ಬಂತು ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳ್ತು. ನಾವು ನೋಡುದು ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಇನ್ನು ನೋಡ್ತಾರೆ 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟಿನಲ್ಲಿ ಇವರು ಹೋಗಿದ್ದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ. ಎಣತ್ರಕ್ಕೆ ಹೋದದ್ದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿಗೆ ಹೋಗಿದ್ರು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು, ಶಾಸನಾಶ ಮಾಡಿದ್ರೆ ಎಂತ ಮಾಡಿದ್ರ ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕಾರ್ಯಕ್ರಮಕ್ಕೆ ಹೋದ್ರು. ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯನ ತಾಯಿಯನ್ನು ತಗೊಂಡು ಬೆಣಕ ಆಸ್ಪತ್ರೆಯಲ್ಲಿ ನುಗ್ಗಿದ್ರು. ಯಾರು? ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಹೋಗಿ ಒಮ್ಮೆ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು. ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ? ಸವಗಾರದ ಸುತ್ತ. ಅಲ್ಲಿ ಸವಗಾರ ಗೊತ್ತಿಲ್ಲ, ಬೀಗಾಗಿದೆ. ಅಲ್ಲಿ ಇದ್ದಾರೆ, ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ಇರ್ತಿದ್ದಾರೆ 5 ಜನ. ಎಲ್ಲ ಓಕೆ. ಆದ್ರೆ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ, ಬಂದದನ್ನು ನೋಡಿದ್ದೇನೆ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ. ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗೋದಾಗೆ. ಅದೆಲ್ಲಿ ಯಾಕೆ ಮಾಡಿದ್ರು ಅಂತ ಏನೋ ಗೊತ್ತಾಯ್ತಾ ಇಲ್ಲ. ಅದು ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ರು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು ನನ್ನನ್ನು. ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ. ಅವನು ಬೇದಿ ಆಗ್ತದೆ ಅವ್ನಿಗೆ ಹೇಳಿದ್ರೆ. ಇಬ್ಬರನ್ನು ಕರ್ಕೊಂಡು ಹೋದ್ರು. ಅವರು ನಮ್ಮನ್ನು ಒಂದು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳುದು ಎಂತ ಮಾತಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಣಿಸಿ ನೋಡದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು? ಎಣಿಸಿ ನೋಡದಂತ ಕಾಸು ಬೀಟ್ಕೆಸ್ ನಿಮ್ಮ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ. ನೀವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.